ಹರೇ ಶ್ರೀನಿವಾಸ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೆ ತಸ್ಯ ನಿಸ್ಸರತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್. ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಮಾಸದ ಶುಕ್ಲ ಪಕ್ಷ ಚತುರ್ಥಿ ಮತ್ತು ಪಂಚಮಿಯನ್ನು ನಾವು ನಾಗರ ಚತುರ್ಥಿ ಮತ್ತು ಗರುಡ ಪಂಚಮಿ ಅಂತ ವಿಶೇಷವಾಗಿ ಆಚರಣೆ ಮಾಡುತ್ತೇವೆ. ಈ ವ್ರತಗಳನ್ನು ಹೇಗೆ ಮಾಡಬೇಕು, ಈ ವಿಧಾನಗಳನ್ನು ಇವಾಗ ನೋಡೋಣ. ಮೊದಲು ಈ ವ್ರತಗಳು ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯಗಳಿದೆ, ಒಂದೊಂದು ಆಚರಣೆಗಳಿದೆ. ಆ ಆಚರಣೆಗಳ ಪ್ರಕಾರ ನೀವು ಮಾಡಬಹುದು. ಬೇಸಿಕ್ ಆಗಿ ನನಗೆ ಗೊತ್ತಿರುವ ಕೆಲವು ವಿಷಯಗಳನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಮೊದಲು ಈ ಪೂಜೆ ಯಾರು ಮಾಡಬೇಕು, ಯಾಕೆ ಮಾಡಬೇಕು? ಮುಖ್ಯವಾಗಿ ತಾಯಂದ್ರು ತಮ್ಮ ಮಕ್ಕಳು ದೀರ್ಘಾಯುಷ್ಯ, ಆರೋಗ್ಯ, ಐಶ್ವರ್ಯದಿಂದ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿ ಆಚರಣೆ ಮಾಡುವ ವ್ರತ ಇದು ನಾಗರ ಚತುರ್ಥಿ. ಇದನ್ನು ಪುರುಷರು ಸ್ತ್ರೀಯರು ಇಬ್ಬರು ಕೂಡ ಖಂಡಿತವಾಗಿ ಮಾಡಬಹುದು. ಮೊದಲು ನಾವು ಮಡಿ ವಸ್ತ್ರವನ್ನು ಒಣ ಹಾಕಿ, ಹೆಣ್ಮಕ್ಕಳು 9 ಗಜ ಸೀರೆ 10 ಗಜ ಸೀರೆಗಳನ್ನು ಒಣ ಹಾಕಿ ಮಡಿಯಲ್ಲಿ ಈ ಪೂಜೆಯನ್ನು ಖಂಡಿತ ಮಾಡಬೇಕು. ಕೆಲವು ಮನೆಗಳಲ್ಲಿ ಒದ್ದೆ ವಸ್ತ್ರ ಉಟ್ಕೊಂಡು ಕಚ್ಚೆ ಹಾಕೊಂಡು ಮಾಡೋ ಸಂಪ್ರದಾಯಗಳಿದೆ ಅಂತ ಕೇಳ್ತೀವಿ. ಆದರೆ ಯಾವಾಗಲೂ ಯಾವತ್ತೇ ಆದರೂ ಹೆಣ್ಮಕ್ಕಳಾದರೂ ಪುರುಷರಾದರೂ ತುಂಬ ಒದ್ದೆಯಿಂದ ಇರುವ ವಸ್ತ್ರ ಉಟ್ಕೊಂಡು ಯಾವುದೇ ಪೂಜೆ ಮಾಡಂಗಿಲ್ಲ. ತುಂಬ ಜೊಟ್ಟಿ ಅಷ್ಟು ಒದ್ದೆ ಜೊತೆಗೆ ಖಂಡಿತ ಮಾಡಬಾರ್ದು. ಅಟ್ಲೀಸ್ಟ್ ನೀವೇನು ಮಾಡಿ, ಒಂದು 1 hour 2 hours ಮುಂದೆ ಪುರುಷರ ಹತ್ರ ಹೇಳಿ ಮಡಿ ಒಣಗಿಸ್ಕೊಂಡು ಸ್ವಲ್ಪ ಒಣಗೇ ಇರಬೇಕು ಆ ವಸ್ತ್ರ. ಒಣಗಿ ಹಾಕ್ಕೊಂಡ್ರೆ ತುಂಬ ವಿಶೇಷ. ಹಾಗೆ ಮಾಡಬೇಕು ಖಂಡಿತ. ಸೊ ಮೊದಲು 9 ಗಜದಲ್ಲಿ ಖಂಡಿತ ಕಚ್ಚ ಹಾಕ್ಕೊಂಡು ಮಡಿಯಲ್ಲಿ ಈ ಪೂಜೆ ನಾಗ ಚತುರ್ಥಿಯನ್ನು ಮೊದಲು ನಾವು ಮಾಡಬೇಕು. ಏನೇನು ನಾವು ರೆಡಿ ಮಾಡಬೇಕು ಅಂದರೆ, ಮೊದಲು ಸಾಲಗ್ರಾಮ ಪೂಜೆ ಮನೆಯಲ್ಲಿ ಆಗಬೇಕು. ನಾನು ಇವಾಗ ಶೇಷದೇವರಿಗೆ ಸಮರ್ಪಣೆ ಮಾಡುವಂತಹ ವಸ್ತುಗಳೆಲ್ಲ ಹೇಳ್ತೀನಿ. ಇದೆಲ್ಲ ಮೊದಲು ಸಾಲಗ್ರಾಮಕ್ಕೆ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ತೆಗೆದಿಟ್ಟುಕೊಂಡು ಶೇಷದೇವರಿಗೆ ನಾವು ಅರ್ಪಣೆ ಮಾಡಬೇಕು. ಅದನ್ನು ಮಾತ್ರ ಶೇಷದೇವರು ತಾನು ಸ್ವೀಕಾರ ಮಾಡ್ತಾರೆ. ನಾವೇ ಆದರೂ ಹರಿ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ದೇವತೆಗಳು ಕೇಳೋದೇ ಬೇಡ, ಅವರು ಖಂಡಿತ ಹರಿ ನಿರ್ಮಾಲ್ಯವನ್ನು ಮಾತ್ರ, ಹರಿಯ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಇಲ್ಲ ನಮ್ಮ ಮನೆಯಲ್ಲಿ ದೇವರ ಪೂಜೆ ಇಲ್ಲ, ಸಾಲಗ್ರಾಮ ಪೂಜೆ ಇಲ್ಲ, ಏನು ಮಾಡೋದು ಅಂದರೆ, ಹೆಣ್ಮಕ್ಳು ನೀವೇ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಮೊದಲೊಂದು ಕೃಷ್ಣ ವಿಗ್ರಹವೋ ಅಥವಾ ಏನೋ ಒಂದು ಭಗವಂತನ ವಿಗ್ರಹ ಇಟ್ಕೊಂಡು ನೀವೇ ಮಾನಸಿಕವಾಗಿ ಅದನ್ನು ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ತೆಗೆದು ಶೇಷದೇವರಿಗಾಗಲಿ ಯಾವುದೇ ಪೂಜೆ ಆಗಲಿ ಆಮೇಲೆ ಆ ದೇವತೆಗಳಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಅವರು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಮೊದಲು ನಾವು ಆಚಮನ ಮಾಡಿ ಶುರು ಮಾಡಬೇಕು. ಯಾವುದೇ ಒಂದು ಕ್ರಮವಾದರೂ ಆಚಮನ ಮತ್ತು ಪೂಜೆ ಎದುವಾದರೂ ಈಸ್ಟ್ ಪೂರ್ವ ಅಭಿಮುಖವಾಗಿ ಕೂತುಕೊಂಡು ನಾವು ಮಾಡಬೇಕು. ಆಚಮನೆಯನ್ನು ನಾವು ವೆಸ್ಟ್ ಅಥವಾ ಸೌತ್ ಈ 2 ಡೈರೆಕ್ಷನ್ಸ್ ನೋಡಿ ಮಾಡಬಾರದು. ಮಾಡಿದರೆ ಅದು ಲೆಕ್ಕಕ್ಕೆ ಬರ ಇಲ್ಲ. ಅದರಿಂದ ಈಸ್ಟ್ ನೋಡಿ ಕೂತ್ಕೊಳ್ಳಿ. ಆಚಮನೆ ಹೇಗೆ ಮಾಡಬೇಕು ಅಂತ ಕೆಲವರು ಕೇಳಿದ್ದೀರಿ. ಮೊದಲು ಆಚಮನೆಗೆ ಅಂತ ಒಂದು ಚಿಕ್ಕ ಪೇಲ ಉದ್ದರಣಿ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ. ಒಂದು ಉದ್ದರಣಿ, ಒಂದು ಜೊಟ್ಟು ತೆಗೆದು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಮಾಡಿಕೊಂಡು ಕೈ ಮುಗಿದು ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ ಅಂತ 24 ನಾಮಗಳು ಹೇಳಬೇಕು. ಇನ್ನೊಮ್ಮೆ ಮಾಡ್ರಿ, 2 ಸಲ ಆಚಮನೆ ಮಾಡ್ರಿ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಮ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಪರ್ಯಂತ ಆಚಮನ ಮಾಡ್ರಿ. ಈ ಆಚಮನ ಮಾಡಿದ ನೀರನ್ನು ತಕ್ಷಣ ಇಲ್ಲಿ ಅದು ಸುರಿದು ಬಿಡ್ರಿ. ಸುರಿದು ಒಂದ್ಸಲ ಕೈ ತೊಳ್ಕೊಂಬಿಡ್ರಿ. ಒಂದು ಉದ್ದರಣಿ ನೀರಾಗಿ ಕೈ ತೊಳ್ಕೊಂಬಿಡ್ರಿ. ಮಿಸ್ ಮಾಡಿ ಅದನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರದು, ತುಂಬ ಪಾಪ ಆಗತ್ತೆ. ಅದರಿಂದ ಅದನ್ನು ದೂರ ಇಟ್ಟು ಬಿಡ್ರಿ. ಆಚಮನೆ ಮಾಡಿ ಸಂಕಲ್ಪ, ಯಾವುದೇ ಒಂದು ಪೂಜೆಯನ್ನು ಸಂಕಲ್ಪ ಮಾಡಬೇಕು. ಬೇಸಿಕ ಈ ವ್ರತಕ್ಕೆ ಏನು ಮಾಡೋದು ಅಂದರೆ, ಗೋವಿಂದ ವಿಷ್ಣುರಾಜ್ಞಾ ಪ್ರವೃತ್ತ ಮಾನಸಾದ್ಯ ಬ್ರಹ್ಮಣ ಶುರು ಮಾಡಿ ಶುಭದಿತೌ ಅಸ್ಮತ್ ಪತ್ಯಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಶಂಕರ್ಷಣ ಪೂಜಾಂ ಅಹಂ ಕರಿಷ್ಯೆ ಅಂತ ಮಾಡಿದರೆ ಸಾಕು ಬೇಸಿಕ್ ಆಗಿ. ಇನ್ನು ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವ ಪುರುಷರ ಹತ್ರ ಕೇಳಿ ಇನ್ನೂ ನಾವು ಡೀಟೇಲ್ಡ್ ಆಗಿ ಸಂಕಲ್ಪ ಮಾಡಬಹುದು. ಇದು ಬೇಸಿಕ್ ಸಂಕಲ್ಪ ಮಾಡಿ ಮುಗಿಸಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಈ ವ್ರತವನ್ನು ನಾ ಹೇಳಿದ ಥರ ದೇವರ ಪೂಜೆ ಮುಗಿದು
ಮೊದಲು ಒಂದು ಬಟ್ಟಲು ಅಥವಾ ಒಂದು ತಟ್ಟೆನಲ್ಲಿ ಬೆಳ್ಳಿ ನಾಗರ ನಮ್ಮ ಮನೆಯಲ್ಲಿ ಇರುತ್ತೆ. ಆ ಬೆಳ್ಳಿ ನಾಗರ ಇಟ್ಕೊಂಡು ಅವರಿಗೆ ಈ ಪೂಜೆ, ಶೇಷದೇವರಿಗೆ. ಪುರುಷರು ಸ್ತ್ರೀಯರು ಇಬ್ಬರು ಕೂತ್ಕೊಂಡು ಮಾಡಿದರೆ ಪುರುಷರ ಹತ್ರ ಷೋಡಶೋಪಚಾರಗಳು, ಅರ್ಘ್ಯ ಪಾದ್ಯ ಆಚಮನೆ ಎಲ್ಲ ಹೇಳಿ ಅವರು ಮಾಡಿಸಿ ನೀವು ಜೊತೆಗೆ ಮಾಡಬಹುದು. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅಷ್ಟು ಮಂತ್ರ ಹೇಳೋದು ಆ ಥರ ಏನೂ ಇಲ್ಲ. ಅದರಿಂದ ಪುರುಷರು ಮಾಡಿದರೆ ತುಂಬ ವಿಶೇಷ. ಮೊದಲು ಅರ್ಘ್ಯ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಶೇಷಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣಾಯ ನಮಃ. ಇದಮರ್ಘ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ. ಆಮೇಲೆ ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ. ಎಲ್ಲ ಮೂರು ಉದ್ದರಣಿ ನೀರನ್ನು ಪೇಲನಲ್ಲಿ ಬಿಡ್ರಿ. ಆಮೇಲೆ ಮಧುಪರ್ಕಂ ಸಮರ್ಪಯಾಮಿ. ತುಪ್ಪ ಮತ್ತು ಜೇನನ್ನು ಅದ್ದಿ ಒಂದು ಪುಷ್ಪದಲ್ಲಿ ಮುಟ್ಟಿ ಮಧುಪರ್ಕಂ ಸಮರ್ಪಯಾಮಿ. ಆಮೇಲೆ ಪುನರ್ ಆಚಮನೀಯಂ ಸಮರ್ಪಯಾಮಿ. ತದನಂತರ ಶೇಷದೇವರಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಐಡಿಯಲಿ ದೇವರಿಗೆ ಸಮರ್ಪಣೆ ಮಾಡಿದ ಹಾಲು, ನೀರು ಇದೆಲ್ಲ ಅಭಿಷೇಕ ಮಾಡಿರ್ತಾರೆ ಸಾಲಗ್ರಾಮ ಪೂಜೆಗೆ. ಅದನ್ನು ತಗೊಂಡು ಮಾಡಿದರೆ ತುಂಬ ವಿಶೇಷ. ಇಲ್ಲದಿದ್ದರೆ ಭಗವಂತನಿಗೆ ಅದನ್ನು ಸುಮ್ಮನೆ ನೀವೇ ಸಮರ್ಪಣೆ ಮಾಡಿ ಮೊದಲು ಅಭಿಷೇಕ ಮಾಡಬೇಕು. 3 ಉದ್ದರಣಿ ನೀರು ಹಾಕಿ, ನೀರಿಂದ ಅಭಿಷೇಕ, ಶುದ್ಧ ನೀರಿಂದ. ಆಮೇಲೆ 3 ಉದ್ದರಣಿ ಹಾಲು, ತುಪ್ಪ, ಜೇನು, ವಿಶೇಷವಾಗಿ ಎಳನೀರು ಹಾಕಬೇಕು. ಇವತ್ತಿನ ದಿವಸ ತುಂಬ ಶೇಷದೇವರಿಗೆ ವಿಶೇಷ. ಅದರಿಂದ ಎಳನೀರು ಸ್ವಲ್ಪ ಅಭಿಷೇಕ ಮಾಡಿ. ಆಮೇಲೆ ಸಕ್ಕರೆ ಹಾಕಿ ಅಭಿಷೇಕ ಮಾಡ್ರಿ. ಆಮೇಲೆ ಹಣ್ಣು, ಮಾವಿನೇನು ಬೇಕಾದರೆ ಅದಷ್ಟು ಅಭಿಷೇಕಕ್ಕೆ ಅಂತ ಇಲ್ಲ, ಎಳನೀರು ಅಭಿಷೇಕ ಮಾಡಬಹುದು. ಮಾಡಿ ಅನಂತರ ತಿರ್ಗಾ ಶುದ್ಧ ನೀರಿಂದ ಅಭಿಷೇಕ ಮಾಡಿಸಿ ಶೇಷದೇವರನ್ನು ಹೊರಗೆ ತೆಗೆದು ಚೆನ್ನಾಗಿ ಒದ್ದೆ ಹೋಗಿ ಒರೆಸ್ಬಿಟ್ಟು ಆ ಅಭಿಷೇಕ ಮಾಡಿದನ್ನೆಲ್ಲ ಸೆಪ್ರೇಟಾಗಿ ಇಟ್ಟುಬಿಡ್ರಿ. ಆಮೇಲೆ ಒರೆಸಿ ಒದ್ದೆ ಇಲ್ಲದೆ ತಿರ್ಗಾ ಪೂಜೆ ಮಾಡಬೇಕು. ಅಭಿಷೇಕದ ನಂತರ ಸ್ನಾನಂ ಸಮರ್ಪಯಾಮಿ ಅಂತ ಇದು ಉದರಣಿಯಲ್ಲಿ ನೀರು ಬಿಡ್ರಿ. ಆಮೇಲೆ ವಸ್ತ್ರಂ ಸಮರ್ಪಯಾಮಿ ಅಂತ ಗಜವಸ್ತ್ರ ಸಮರ್ಪಣೆ ಮಾಡಬೇಕು. ಗಜವಸ್ತ್ರ ನಾವು ನೋಟ್ ಮಾಡಬೇಕಾದ್ದು, ನಾಗರ ಚತುರ್ಥಿ ದಿನ ನಾವು ಅರಿಶಿಣದ ಹಚ್ಚಿದ ಮಾತ್ರ ಗಜವಸ್ತ್ರ, ಅದನ್ನು ಮಾತ್ರ ಹಚ್ಚಿ ಗಜವಸ್ತ್ರ ಸಮರ್ಪಣೆ ಮಾಡಬೇಕು. ಕುಂಕುಮ ಹಚ್ಚಬಾರದು. ಅರಿಶಿಣದಿಂದ ಹಚ್ಚಿ ಗಜವಸ್ತ್ರ ಸಮರ್ಪಣೆ ಮಾಡ್ರಿ. ಆಮೇಲೆ ಯಜ್ಞೋಪವೀತ ಜನಿವಾರ ಸಮರ್ಪಣೆ ಮಾಡಬೇಕು. ಮನೆಯಲ್ಲಿ ಪುರುಷರಿದ್ರೆ ಅವರನ್ನು ಸಮರ್ಪಣೆ ಮಾಡಕ್ಕೆ ಹೇಳಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಅದೇ ಥರ ಆಭರಣ ಸಮರ್ಪಯಾಮಿ, ನಿಮ್ಮಿಂದ ಆದಂತಹ ಒಂದು ಬಂಗಾರದ ಆಭರಣವನ್ನು ಸಮರ್ಪಣೆ ಮಾಡ್ರಿ. ಆಮೇಲೆ ಗಂಧ ಮತ್ತು ಅಕ್ಷತೆ ಇದು ಇವೆರಡೂ ಕೂಡ ಸಾಲಗ್ರಾಮಕ್ಕೆ ಸಮರ್ಪಣೆ ಮಾಡಿದ್ದಾಗಿರಬೇಕು. ಇಲ್ಲದಿದ್ದರೆ ಅಕ್ಷತೆ ಬಿಟ್ಟು ಬಿಡ್ರಿ. ಗಂಧವನ್ನು ನೀವು ಸಮರ್ಪಣೆ ಮಾಡ್ರಿ. ಗಂಧಂ ಸಮರ್ಪಯಾಮಿ. ಆಮೇಲೆ ಪುಷ್ಪಗಳಿಂದ ಅರ್ಚನೆ ಮಾಡ್ರಿ. ಇದು ಹರಿನಿರ್ಮಾಲ್ಯವಾಗಿದ್ದರೆ ಶ್ರೇಷ್ಠ. ಪುಷ್ಪದಲ್ಲಿ ತಾಳೆ ಹೂವು ತುಂಬ ಮುಖ್ಯ. ಅವಶ್ಯ ತಾಳೆ ಹೂ ನಿಮ್ಮ ಊರಿನಲ್ಲಿ ಸಿಕ್ಕಿದ್ರೆ ತಗೊಂಡು ತಾಳೆ ಹೂವಿಂದ ಮಾಡಿದರೆ ತುಂಬ ಶೇಷದೇವರಿಗೆ ಪ್ರೀತಿ ಆಗತ್ತೆ. ಅಂದರೆ ತಾಳೆ ಹೂವು ಮುಖ್ಯ. ಮತ್ತು ಎಲ್ಲ ಹೂಗಳಿಂದ ನೀವು ಅಷ್ಟೋತ್ತರಗಳು ಹೇಳಿ ಮಾಡಬಹುದು. ಅಷ್ಟೋತ್ತರಗಳು ಪುರುಷರನ್ನು ಮಾಡಕ್ಕೆ ಹೇಳಿ ನೀವು ಹೂವಿಂದ ಅರ್ಚನೆ ಮಾಡ್ರಿ. ಇಲ್ಲದಿದ್ದರೆ ನಾವೇ ಸುಮ್ಮನೆ ಶ್ಲೋಕಗಳು, ಶೇಷರ ಮೇಲೆ ಇರುವ ಹಾಡುಗಳು ಅಥವಾ ಹರಿಕಥಾಮೃತ ಸಾರ ಪದ್ಯಗಳನ್ನು ಹೇಳಿ ಅರ್ಚನೆ ಮಾಡಬಹುದು. ಇಲ್ಲದಿದ್ದರೆ ವಾಸುಕಿ ತಕ್ಷಕಶ್ಚೈವ ಕಾಳಿಯೋ ಮಣಿಭದ್ರಃ ಐರಾವತೋ ಧೃತರಾಷ್ಟ್ರಃ ಕಾರ್ಕೋಟಕ ಧನಂಜಯೌ ಏತೆ ಅಭಯಂ ಪ್ರಯಚ್ಛಂತಿ ಪ್ರಾಣಿನಾಂ ಪ್ರಾಣಜೀವಿನಾಂ. ಈ ಶ್ಲೋಕವನ್ನು ಹೇಳಿ ನೀವು ಅರ್ಚನೆ ಮಾಡಬಹುದು. ಅರ್ಚನೆಯ ನಂತರ ದಾಸರ ಪದಗಳು, ಅಪರೋಕ್ಷ ಜ್ಞಾನಿಗಳ ಹಾಡುಗಳು ಮಾತ್ರ ಇದ್ರೆ ಹೇಳ್ರಿ. ನಮ್ಮ ದಾಸರುಗಳು ಮಾಡಿರಬೇಕು. ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಏನೇನೋ ಹಾಡುಗಳಿದೆ, ಇದ್ರೂ ಅವರಿಗೆ ಪ್ರೀತಿ ಆಗಬೇಕು ಮೊದಲು. ಅದೇ ನಾವು ನಮ್ಮ ಫಸ್ಟ್ ಇಂಟೆನ್ಷನ್ ಆಗಿರಬೇಕು. ಅದು ನಾವು ಎಷ್ಟೋ ಮಾಡಿದರೂ ಶೇಷದೇವರು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಾದ್ರೆ ಅವರು ಹೇಗೆ ಮಾಡ್ತಾರೆ ಅಂದರೆ, ದಾಸರ ಪದಗಳನ್ನು ಮಾತ್ರ, ಅಪರೋಕ್ಷ ಜ್ಞಾನಿಗಳ ಪದ್ಯವನ್ನು ಮಾತ್ರ ಪಠನೆ ಮಾಡ್ರಿ, ಹಾಡು ಹೇಳಿ. ಆಮೇಲೆ ನೈವೇದ್ಯ ಮಾಡಬೇಕು. ಏನು ವಿಶೇಷವಾಗಿ ನೈವೇದ್ಯ ಅಂದರೆ, ನಾಗರ ಚತುರ್ಥಿ ದಿನ ನಾವು ಹಸಿದಾಗಿರುವ ವಸ್ತುಗಳನ್ನು ಮಾತ್ರ ಉರಿದು ಬೆಂಕಿಗಿಟ್ಟು ಅಗ್ನಿಗಿಟ್ಟು ಮಾಡುವ ಯಾವುದೇ ಒಂದು ವಸ್ತುಗಳನ್ನು ನಾವು ಸಮರ್ಪಣೆ ಮಾಡಬಾರದು. ಮುಖ್ಯವಾಗಿ ಚಿಗುಳಿ, ಎಳ್ಳುರುಂಡೆ ಅಂತ ಹೇಳ್ತೀವಿ, ಅದನ್ನು ಉರಿಯದೆ ನೀರಿಗೆ ನೆನೆ ಹಾಕಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಹಿಡಿದು ಹಸಿದಾಗಿ ಚಿಗುಳಿ, ಆಮೇಲೆ ತೆಂಬಿಟ್ಟು, ಅಕ್ಕಿ ಹಿಟ್ಟು, ತುಪ್ಪ ಮತ್ತು ಬೆಲ್ಲ ಹಾಕಿ ತೆಂಬಿಟ್ಟು, ಆಮೇಲೆ ಅದೇ ಥರ ಅರಳು, ಅದರಲ್ಲಿ ಬೆಲ್ಲ ಸೇರಿಸಿ ಅದನ್ನು ನೈವೇದ್ಯ ಇಡಬಹುದು. ಈ ಥರ
ಹಸಿದಾಗಿರುವುದನ್ನು ಮಾತ್ರ ಬೆಂಕಿಗೆ ಅಗ್ನಿಗೆ ಇಡದೆ ನೀವು ನೈವೇದ್ಯ ಮಾಡ್ರಿ. ಆಮೇಲೆ ತಾಂಬೂಲ ಮತ್ತು ದಕ್ಷಿಣೆ. ತಾಂಬೂಲ ಅಡಿಕೆ ಬೆಳೆದೆಲೆ ಇಟ್ಟು, ಆಮೇಲೆ ಹಣ್ಣುಗಳು ಅದರಲ್ಲಿ ಇರಬೇಕಾದ್ರೆ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು, ವ್ರತಕ್ಕೆ ಬರುವ ಈ ಶಾಖಾವ್ರತ ನಡೀತಾ ಇದೆ, ಅದರಿಂದ ಈ ವ್ರತಕ್ಕೆ ಏನೇನು ಬರುತ್ತೆಯೋ ಅದನ್ನು ಮಾತ್ರ, ವಿಹಿತವಾದ ವಿಷಯಗಳನ್ನು ಮಾತ್ರ ನೀವು ಅರ್ಪಣೆ ಮಾಡ್ರಿ. ಇಲ್ಲ ನಮ್ಮ ಕಡೆ ಏನು ಸಿಗಲ್ಲ ಅಂತ ಹೇಳಿ ಆಪಿಲ್ಲು, ಆರೆಂಜು ಆ ಥರ ಏನೇನೋ ಹಣ್ಣು ಇಡೋದು ಬೇಡ. ಯಾಕಂದ್ರೆ ಅವರು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಅದು ಯಾವುದೂ ಬೇಡ. ಒಂದು ತೆಂಗಿನಕಾಯಿ ಯಾರು ಇಡ್ತಿರೋ ಇಡಬಹುದು, ಮಾವಿನ ಹಣ್ಣು ಇಡಿದ್ರೆ ಇಡಬಹುದು. ಆ ಥರ ನಿಮಗೇನು ವಿಹಿತವಾದ ನಿಮ್ಮ ಮನೆ ಕಡೆ ನೀವು ಮಾಡಬಹುದು. ಅಥವಾ ಇಲ್ಲ ಏನುವೇ ಇಲ್ಲ ಅಂದರೆ ಕಲ್ಲು ಸಕ್ಕರೆಯನ್ನು ಇಟ್ಟು ಬಿಡ್ರಿ, ಕಲ್ಕಂಡನ್ನು ಇಟ್ಟು ನೈವೇದ್ಯ ಮಾಡಿಬಿಡ್ರಿ. ಆಮೇಲೆ ಆರತಿಯನ್ನು ತೆಗಿಬೇಕು. ಆರತಿಯನ್ನು ಅರಿಶಿನ ನೀರಲ್ಲಿ ಕರೆಸಿ ಮಾತ್ರ ನಾವು ಆರತಿ ತೆಗಿಬೇಕು. ಈ ಥರ ಈ ಬೆಳ್ಳಿನಾಗರಿಗೆ ಈ ಪೂಜೆಯನ್ನೆಲ್ಲ ಮಾಡಿ ರಂಗೋಲಿಯಿಂದ ನಾವು ಶೇಷದೇವರನ್ನು ದೇವರ ಮನೆಯಲ್ಲಿ ಹಾಕಬೇಕು. ಅದನ್ನು ನಾನು ಇವಾಗ ತೋರಿಸ್ತೀನಿ. ಇವಾಗ ನಾನು ತೋರಿಸಿದ ಥರ ಒಂದು ದೊಡ್ಡ ನಾಗರ ಮತ್ತೊಂದು ಚಿಕ್ಕ ನಾಗರವನ್ನು ನೀವು ರಂಗವಲ್ಲಿಯಲ್ಲಿ ಹಾಕಿ, ಇದೇ ಥರ ನೀವು ಮಾಡಿದ ಎಲ್ಲ ಪೂಜೆಯನ್ನು ಈ ನಾಗರಕ್ಕೂ ನೀವು ಮಾಡಬೇಕು. ಮಾಡಿ ಇದು ಮೊದಲು ದೇವರ ಮನೆಯಲ್ಲಿ ಈ ಥರ ಮಾಡಿ ಈ ಪೂಜೆಯನ್ನು ನಾವು ಸಮರ್ಪಣೆ ಮಾಡಬಹುದು. ಮಾಡಿ ಸೈಮಲ್ಟೇನಿಯಸ್ ಆಗಿ ಬೆಳ್ಳಿ ನಾಗರ ಮತ್ತು ಈ ನಾಗರಕ್ಕೂ ನೀವು ಮಾಡ್ತಾ ಬನ್ನಿರಿ. ತದನಂತರ ಅರ್ಪಣೆಯನ್ನು ಮಾಡಬೇಕು. ಪತ್ಯಂತರ್ಗತ, ವಾರುಣಿಪತಿ ಶೇಷಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಜಯಾಪತಿ ಶಂಕರ್ಷಣಾಯ ನಮಃ, ಪ್ರಿಯತಾಂ ಸುಪ್ರೀತೋ ವರದೋ ಭವತು, ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಅರ್ಪಣೆ ಮಾಡಿ. ಇದು ದೇವರ ಮನೆಯಲ್ಲಿ ನಾವು ಮಾಡಬೇಕಾದದ್ದು. ಮಾಡಿ ಮುಗಿಸಿ, ಇಲ್ಲ ಈ ಅರ್ಪಣೆಯನ್ನು ನೀವು ಕೊನೆಯಲ್ಲಿ ಕೂಡ ಮಾಡಬಹುದು. ಕೆಲವು ಕಡೆಯಲ್ಲಿ ಹುತ್ತಕ್ಕೆ ಹೋಗಿ ಬರುವ ಸಂಪ್ರದಾಯಗಳೆಲ್ಲ ಇದೆ. ಮೊದಲು ಈ ಪೂಜೆಗಳನ್ನು ಮುಗಿಸ್ಬಿಡ್ರಿ. ಮುಗಿಸಿ ಮನೆ ಹೊರಗೆ ಬಾಗಿಲಲ್ಲಿ ಹೊಸ್ತಕ್ಕೆ ಹಿಂದೆ 2 ಕಡೆಯೂ ನಾಗರವನ್ನು ನೀವು ರಂಗವಲ್ಲಿಯಲ್ಲಿ ಹಾಕಬೇಕು. ಯಾವಾಗಲೂ ಹಾಕಿದ್ರು ಒಂದು ದೊಡ್ಡ ನಾಗರ, ಕೆಳಗೆ ಒಂದು ಚಿಕ್ಕ ನಾಗರ, ಈ ಥರ 2 ಕಡೆ ಹಾಕಿ ಅದಕ್ಕೂ ಅರಿಶಿನ ಕುಂಕುಮ ಪೂಜೆಗಳನ್ನು ಮಾಡಿ, ಮತ್ತು ಮೇಲೆ ಗೋಡೆಯಲ್ಲಿ 2 ಸೈಡು ಅರಿಶಿನದಿಂದ ಮಾತ್ರ ನಾಗರವನ್ನು ಹಾಕಿ, ಅಲ್ಲೂ ದೊಡ್ಡ ನಾಗರ ಚಿಕ್ಕ ನಾಗರ 2 ಕಡೆಯೂ ಅರಿಶಿನದಿಂದ ನಾಗ ಚತುರ್ಥಿಯ ದಿನ ನೀವು ಚಿತ್ರ ಹಾಕಬೇಕು. ಹಾಕಿ ಅದಕ್ಕೂ ಗಜವಸ್ತ್ರ ಸಮರ್ಪಣೆ ಮಾಡ್ರಿ. ಅಲ್ಲಿ ಇಟ್ಟ ನೈವೇದ್ಯದಿಂದ ಸ್ವಲ್ಪ ತಗೊಂಡ್ಬಂದು ಇವರಿಗೂ ನೀವು ಅರ್ಪಣೆ ಮಾಡಬಹುದು. ಅನಂತರ ನಿಮ್ಮ ಊರಿನಲ್ಲಿ ಹುತ್ತ ಇದ್ದರೆ ಅಲ್ಲಿ ಹೋಗಿ ಹಾಲು, ನೀರು, ಗಜವಸ್ತ್ರ, ಪುಷ್ಪ, ನೈವೇದ್ಯ ಇದುಗಳನ್ನು ಸಮರ್ಪಣೆ ಮಾಡ್ರಿ. ಇಲ್ಲದಿದ್ದರೆ ಏನಾದರೂ ಮಠಗಳಲ್ಲಿ, ಇದು ತುಂಬ ವಿಶೇಷ, ಯಾವುದೇ ಗುಡಿಗಳು ಅಂತ ಇಲ್ಲದೆ, ಯಾಕೆಂದರೆ ಬೇರೆ ಬೇರೆ ಕಡೆ ಯಾರ್ಯಾರು ಅವರವರ ಒಂದು ದೋಷಕ್ಕೋಸ್ಕರ ಆ ಥರ ಎಲ್ಲ ನಾಗ ಪ್ರತಿಷ್ಠೆ ಮಾಡಿರ್ತಾರೆ. ಅದಕ್ಕೆ ಅಡ್ವೈಸಬಲ್ ಅಂದರೆ ಮಠಗಳಲ್ಲಿ ಇರುವ ಒಂದು ನಾಗರಕ್ಕೆ ಹೋಗಿ ಆಚಾರ ಹತ್ರ ಅವ್ರ ಕೈಯಿಂದ ಕೂಡ ಮಾಡಿಸ್ಬಿಡ್ರಿ. ಹಾಲು, ನೀರು, ಪುಷ್ಪ ಮತ್ತು ನೈವೇದ್ಯಗಳನ್ನು ಅಲ್ಲಿ ಹೋಗಿ ಸಮರ್ಪಣೆ ಮಾಡಿಕೊಂಡು ಬರಬಹುದು. ಇದೇ ಪೂಜೆ ಮುಗಿಸ್ಕೊಂಡು ಏನೇನು ಸ್ವೀಕಾರ ಮಾಡಬೇಕಂದ್ರೆ, ಕೆಲವು ಮನೆಗಳಲ್ಲಿ ಎಲ್ಲರೂ ಶುದ್ಧ ಉಪವಾಸವಿರುತ್ತಾರೆ. ಇಲ್ಲದಿದ್ದರೆ ಅದೆಲ್ಲ ಒಬ್ಬೊಬ್ಬರ ಸಂಪ್ರದಾಯ. ಕೆಲವು ಮನೆಗಳಲ್ಲಿ ಉಪ್ಪಿಲ್ಲದೆ ಇರುವಂಥ ಒಂದು ಮುಸರೆ ಇಲ್ಲದನ್ನು ತಗೋತಾರೆ. ಇಲ್ಲ ತಿಂಡಿಗಳು ಮಾತ್ರ, ಅನ್ನ ಇಲ್ಲದೆ, ಉಪ್ಪಿದ್ರೂ ಪರವಾಗಿಲ್ಲ. ಈ ಥರ ಒಂದೊಂದು ಮನೆಯಲ್ಲಿ ಸಂಪ್ರದಾಯಗಳಿದೆ. ಅದನ್ನು ನೀವು ಆಚರಣೆ ಮಾಡಬಹುದು. ರಾತ್ರಿ ಅಥವಾ ಉಪವಾಸ ಇದ್ರೆ ಒಳ್ಳೆಯದು. ಇಲ್ಲದಿದ್ದರೆ ಫಲಹಾರವನ್ನು ತಗೋಬಹುದು. ಇದು ಒಬ್ಬೊಬ್ಬರ ಮನೆಯಲ್ಲಿರುವಂತಹ ಒಂದು ಆಚರಣೆ. ಈ ಥರ ನೀವು ಇದನ್ನು ಫಾಲೋ ಮಾಡಬಹುದು. ಇದು ನಾಗರ ಚತುರ್ಥಿಯ ದಿನ. ಮರುದಿವಸ ಗರುಡ ಪಂಚಮಿ. ಇದೇ ಥರ ನಾನು ಹೇಳಿದಂತಹ ಪೂಜೆಗಳನ್ನು ಶೇಷದೇವರಿಗೆ ಮಾಡಬೇಕು ಮೊದಲಿನಿಂದ. ತಿರ್ಗಾ ಒಮ್ಮೆ ರಂಗೋಲಿ ಹಾಕಿ ಹೊರಗೆ, ಮನೆ ಒಳಗೆ ದೇವರ ಮನೆಯಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಇದೇ ಥರ ಪೂಜೆಗಳನ್ನೆಲ್ಲ ಮಾಡಿ, ಇವತ್ತು ನಾವೇನು ಮಾಡಬೇಕಂದ್ರೆ, ಮೊದಲು ಗಜವಸ್ತ್ರ ಅರಿಶಿನದಿಂದ ಮಾತ್ರ ಅಂತ ಹೇಳಿದ್ದೆ ನಾಗ ಚತುರ್ಥಿ ದಿನ. ಗರುಡ ಪಂಚಮಿ ದಿನ ಕುಂಕುಮದಿಂದ, ಅರಿಶಿನ ಕುಂಕುಮದಿಂದ ಗಜವಸ್ತ್ರ ಸಮರ್ಪಣೆ ಮಾಡಬೇಕು. ಆಮೇಲೆ ಆರತಿ ತೆಗೆಯುವಾಗಲೂ ಹಳಿದ ಆರತಿ, ಅರಿಶಿನ ಕುಂಕುಮ ಹಾಕಿ ಆರತಿಯನ್ನು ತೆಗೆಯಬಹುದು. ಇವತ್ತು ನಾವು ಮಾಡುವಂತಹ ನೈವೇದ್ಯಗಳು ಉರದದ್ದು, ಈ ಥರ ಎಳ್ಳುರುಂಡೆ, ಆಮೇಲೆ ಈ ಚಿಗುಳಿ,
ತೆಂಬಿಟ್ಟು ಇದನ್ನೆಲ್ಲ ನಾವು ಭಕ್ಷಣ ಆ ಥರ ಮಾಡಿ ಹುರಿದು ಮಾಡಬಹುದು, ಹಸಿದಾಗಿರ್ಬೇಕು ಅಂತ ಅವಶ್ಯ ಇಲ್ಲ. ಅದೇ ಥರ ಹಣ್ಣುಗಳನ್ನು ಸಮರ್ಪಣೆ ಮಾಡ್ರಿ. ಹತ್ತಿರ ಹಣ್ಣುಗಳು ವ್ರತಕ್ಕೆ ಬರುವ ಹಣ್ಣುಗಳು ಮಾತ್ರ, ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಆಮೇಲೆ ಗರುಡನ ಒಂದು ಆಕಾರವನ್ನು ನಾವು ರಂಗವಲ್ಲಿಯಲ್ಲಿ ಹಾಕಬೇಕು, ಅದನ್ನು ಇವಾಗ ತೋರಿಸ್ತೀನಿ. ಈ ಥರ ಗರುಡನ ರಂಗೋಲಿಯನ್ನು ನಾವು ಹಾಕೋಬೇಕು ಶೇಷದೇವರ ಹತ್ರನೇ. ಗರುಡ ಮತ್ತು ಶೇಷದೇವರಿಬ್ಬರು ಸಹೋದರರೇ, ಅದರಿಂದ ಅವರಿಬ್ಬರನ್ನು ಹತ್ರ ಹಾಕಿ ಗರುಡ ದೇವರಿಗೂ ವಿಶೇಷವಾಗಿ ಪೂಜೆ ಮಾಡಿಸ್ಬೇಕು. ಮುಖ್ಯವಾಗಿ ನಾವೇನು ಮನಸ್ಸಿನಲ್ಲಿ ಇಟ್ಕೋಬೇಕಾದ್ರೆ, ಎಲ್ಲ ಕಡೆಗಳಲ್ಲಿ ಬೇರೆಯವರೆಲ್ಲ ಪೂಜೆ ಮಾಡುವಾಗ ಆ ದೇವರನ್ನು ಸರ್ವೋತ್ತಮ ಅಂತ ಹೇಳಿ ಎಲ್ಲ ಪೂಜೆ ಮಾಡ್ತಾರೆ. ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾದ ಒಂದೇ ವಿಷಯ, ಅವರೆಲ್ಲರೂ ನಮ್ಮ ಭಗವಂತನ ದಾಸ. ಅದಕ್ಕೆ ಅವರಿಗೇನು ಅಷ್ಟು ಮಹತ್ವ ಇಲ್ಲ ಅಂತ ಇಲ್ಲ. ಶ್ರೀಪಾದರಾಜರು ಹೇಳ್ತಾರೆ ಮಧ್ವನಾಮದಲ್ಲಿ ಮೊದಲು, ಆವ ಕಚ್ಚಪ ರೂಪದಿಂದ ಲಂಡೋದಕವ ಓವಿ ಧರಿಸಿದ ಶೇಷಮೂರ್ತಿಯನು ಆವವನ ಬಳಿ ಬಿಡಿದು ಹರಿಯಸುರರೈದುವರು ಆವಾಯು ನಮ್ಮ ಕುಲಗುರು ರಾಯನು ಅಂತ. ಈ ಬ್ರಹ್ಮಾಂಡವನ್ನೇ ಶೇಷದೇವರು ತಾನು ಹೊತ್ತುಕೊಂಡಿದ್ದಾರೆ. ಸದಾ ಸರ್ವಕಾಲ ಭಗವಂತನ ತನ್ನ ಮೇಲೆ ಅವರಿಗೆ ತಾನು ಶಯ್ಯವಾಗಿ ಇದ್ದು, ಶೇಷಶಾಯಿ ಅಂತೇವೆ ಭಗವಂತನಿಗೆ ಆಸನವಾಗಿದ್ದಾರೆ ಶೇಷದೇವರು. ಸದಾ ಸರ್ವಕಾಲ ಭಗವಂತನನ್ನು ತಾನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಮ್ಮ 1000 ಹೆಡೆಗಳು 2000 ನಾಲಿಗೆ ಇಟ್ಟುಕೊಂಡು ಸದಾ ಸರ್ವಕಾಲ ಭಗವಂತನ ಕೀರ್ತನೆ ಮಾಡ್ತಾ ಇದ್ದಾರೆ. ಗರುಡ ದೇವರು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಪಕ್ಷಿವಾಹನ ಗೆರಗುವೆ ಅಂತ ಈ ಥರ ಹೇಳಿ ನಾವು ಅರ್ಚನೆ ಮಾಡಬಹುದು. ಗರುಡ ದೇವರ ಮೇಲೆ ಇರುವಂತಹ ದಾಸರ ಪದಗಳನ್ನು ನಾವು ಹೇಳಬಹುದು. ಈ ಥರ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಇದೇ ಥರವೇ ಪೂಜೆ ಮಾಡಬೇಕು. ಗರುಡ ಪಂಚಮಿಗೆ ಅಂತ ಕಥೆ ಇದೆ. ಆ ಕಥೆಯನ್ನು ಒಂದು ಸಂಪ್ರದಾಯ ಹಾಡು ರೂಪದಲ್ಲಿ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅವಶ್ಯ ನೋಡಿ. ಆ ಹಾಡು ಹೇಳಬೇಕು ಅದು ದಾಸರ ಪದ ಇಲ್ಲ, ಅದು ಸಂಪ್ರದಾಯ ಹಾಡು, ಮುದ್ರಿಕೆ ಇಲ್ಲ. ಕತೆ ಏನು ಸಾರಾಂಶ ಅಂದರೆ, ಅಕಮಂಜಿ ಎಂಬ ಒಂದು ಬ್ರಾಹ್ಮಣನ ಮಗಳು ಇರ್ತಾಳೆ, ತುಂಬ ಬಡತನದಿಂದ. ಅವಳು ಈ ನಾಗ ಚತುರ್ಥಿ ಗರುಡ ಪಂಚಮಿ ಪೂಜೆ ಮಾಡಬೇಕು ಅಂತ ತಮ್ಮ ಅಣ್ಣನನ್ನು ಕಾಡಿಗೆ ಹೂ ತಗೊಂಬನ್ನಿ ಅಂತ ಕಳಿಸ್ತಾಳೆ. ಹೋಗುವ ಸಂದರ್ಭದಲ್ಲಿ ಹಾವು ಕಚ್ಚಿ ಅವನು ಮೃತನಾಗ್ತಾನೆ. ಅನಂತರ ಇವಳು ಈ ಗರುಡ ಪಂಚಮಿ ದಿವಸ ಶೇಷದೇವರಿಗೂ ಗರುಡ ದೇವರಿಗೂ ಪೂಜೆ ಮಾಡಿ ಆ ಪ್ರಸಾದವನ್ನು ಆ ಹುತ್ತು ಮಣ್ಣೆಲ್ಲ ತಗೊಂಡೋಗಿ ಅಣ್ಣನಿಗೆ ಹಚ್ಚಿ ಅವನು ಭಗವಂತನ ಪ್ರಾರ್ಥನೆ ಮಾಡಿದರೆ ಅವನು ವಾಪಸ್ ಎದ್ದು ಕನಸಿನಿಂದ ಎದ್ದ ಥರ ಹೇಳ್ತಾರೆ ಅಂತ ಈ ಕತೆ. ಈ ಹಾಡನ್ನು ಕೂಡ ನೀವು ಹೇಳಬಹುದು. ಇದು ಸಾರಾಂಶ ಏನಂದ್ರೆ, ಈ ಗರುಡ ಪಂಚಮಿ ವ್ರತವು ಅಣ್ಣ ತಮ್ಮಂದರು ತಮ್ಮ ಸಹೋದರರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೆಣ್ಮಕ್ಳು ಮಾಡುವಂತಹ ಪೂಜೆ ಗರುಡ ಪಂಚಮಿ. ಅದರಿಂದ ಅವರು ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಇದೇ ತರ ಮನೆ ಹೊರಗೆ ಇವಾಗ ಬಾಗಿಲೆಲ್ಲ ಹತ್ರ ಇರುವ ಗೋಡೆನಲ್ಲಿ ನಾವು ಹಚ್ಚುವ ಇದು ಚಿತ್ರ ಇದೆ ಅಲ್ವಾ, ಅದು ಇವತ್ತಿನ ದಿವಸ ಕುಂಕುಮದಲ್ಲಿ ಮಾಡಬಹುದು. ಕೆಳಗೆ ಅದೇ ತರ ದೊಡ್ಡ ನಾಗರ ಚಿಕ್ಕ ನಾಗರ ಹಾಕಿ ಅವರಿಗೂ ಪೂಜೆ ಮಾಡಿ ಕುಂಕುಮದಿಂದ ಆರತಿ ಎತ್ತಬಹುದು. ಆರತಿ ಎತ್ತಿ ನೈವೇದ್ಯ ಮಾಡಿ ಹುತ್ತಕ್ಕೆ ಹೋಗಿ ಬ್ರಹ್ಮಚಾರಿಗಳ ಹತ್ರ ಇದ್ರೆ ಅವರ ಹತ್ರ ಹೇಳಿ ಸ್ವಲ್ಪ ಹುತ್ತ ಮಣ್ಣು ತಗೊಂಡ್ಬಂದು ಆ ಹೆಣ್ಮಕ್ಕಳು ತಮ್ಮ ಸಹೋದರಿಯರಿಗೆ ಅವರಿಗೆ ಕಿವಿ ಹಿಂದೆ, ನಾಭಿ, ಬೆನ್ನು ಈ ಥರ ಸ್ಥಳಗಳಲ್ಲಿ ಅದನ್ನು ಹಚ್ಚಿಬಿಟ್ಟು ಶೇಷದೇವರ ಅಂತರ್ಗತ ಸ್ವಾಮಿ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಸಹೋದರರು ಏನು ನಾವು ಅವರ ಜೊತೆಗೆ ಜಗಳ ಆ ಥರ ಏನು ಬರದೆ ನಾವು ಇರುವ ದೀರ್ಘ ಆಯುಷ್ಯದಿಂದ ಅವರು ಇರಬೇಕು, ಅವರು ಭಗವತ್ ಚಿಂತನೆಯಲ್ಲೇ ಇರಬೇಕು, ವೈಷ್ಣವರಾಗಿರಬೇಕು, ಅವರ ಕಡೆ ಅವರ ಮನೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೆಣ್ಣುಮಕ್ಕಳು ಈ ವ್ರತವನ್ನು ನಾವು ಮಾಡಬೇಕು. ಯಥಾಶಕ್ತಿ ಸುಬ್ರಹ್ಮಣ್ಯದಲ್ಲಿ ನೆಲೆಸಿರುವ ನಮ್ಮ ಶೇಷದೇವರನ್ನು ಪ್ರಾರ್ಥನೆ ಮಾಡಿ ಬ್ರಹ್ಮಚಾರಿ ಮಕ್ಕಳನ್ನು ಮನೆಗೆ ಕರೆಸಿ ಅವರಿಗೆ ದಾನ ದಕ್ಷಿಣೆಗಳು ಎಲ್ಲವೂ ಅವರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೋಬಹುದು. ಆದರೆ ಅವರಿಗೆ ಭೋಜನಾದಿಗಳನ್ನು ಅವಶ್ಯ ಮಾಡ್ರಿ. ಈ ಹುತ್ತಮಣ್ಣನ್ನು ಇದು ಪ್ರಸಾದವಾಗಿ ತಗೊಂಡು ನಿಮ್ಮ ಸಹೋದರರಿಗೆ ಹಚ್ಚಿ ಈ ಥರ ಮಾಡಬಹುದು. ಅದೇ ಥರ ಗರುಡ ದೇವರ ಮೇಲೆ ಇರುವಂತಹ ದಾಸರ ಕೃತಿಗಳನ್ನು ಹೇಳಿ ಈ ವ್ರತವನ್ನು ನೀವು ಆಚರಣೆ ಮಾಡಿ. ಈ ಶ್ಲೋಕಗಳು ಆದಷ್ಟು ಏನೇನು ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಇಲ್ಲಿ ಕೊಡ್ತೀನಿ. ಎಲ್ಲರೂ ಅದನ್ನು ನೋಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ, ನಾನು ಆದಷ್ಟು ಎಲ್ಲವನ್ನು ಹಾಕ್ತೀನಿ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.